ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯಲ್ಲ. ಪ್ರೀತಿ ಅಂದರೆ ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ಗೆ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಈ ಪರ್ಸನ್ ಅವರ ಲೈಫ್ನಲ್ಲಿ ಲವ್ಗಾಗಿ ತುಂಬ ಕ್ರೇವ್ ಮಾಡ್ತಾರೆ ಅನ್ನೋ ಫೀಲ್ ಇದೆ. ಇವರು ಯಾವಾಗಲೂ ಬಯಸಿದ್ದ ಪ್ರೀತಿ ಇವರಿಗೆ ಲೈಫ್ನಲ್ಲಿ ಸಿಕ್ಕಿಲ್ಲ ಅನ್ನೋ ಎನರ್ಜಿ ಇದೆ. ಇಲ್ಲಿ ಯಾವುದಾದ್ರೂ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಫ್ಯಾಮಿಲಿಯಿಂದ ಚೈಲ್ಡ್ಹುಡ್ನಲ್ಲಿ ಬೇಕಾದ ಲವ್ ಸಿಗದೆ ಇರ್ಬೋದು. ಸೊ ಇಂತಹ ಸಿಚುವೇಷನಲ್ಲಿ ಬೆಳೆದಿರ್ಬೋದು, ಅಥವಾ ಇಂತಹ ಇಶ್ಯೂ ನಿಮ್ಮ ಪಾರ್ಟ್ನರ್ ಹತ್ರ ಇರ್ಬೋದು. ಯಾಕೆಂದರೆ ನಿಮ್ಮ ಪಾರ್ಟ್ನರ್ ಎನರ್ಜಿ ಪ್ರಕಾರ ಇವರು ಬಯಸಿದ ಲವ್ ಸಿಕ್ಕಿಲ್ಲ ಅನ್ನೋ ಎನರ್ಜಿ ಇದೆ. ಇವರು ಯಾವಾಗಲೂ ರಿಸೀವ್ ಮಾಡಬೇಕು ಅಂತ ಬಯಸಿದ ಲವ್ ಇವರಿಗೆ ಸಿಕ್ಕಿಲ್ಲ. ಅದೇ ವಿಷಯ ಇವರನ್ನು ತುಂಬ ಟಾಕ್ಸಿಕ್ ಆಗಿ ಮಾಡಿದೆ. ಕೆಲವೊಮ್ಮೆ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು ಇವರು. ಆದರೆ ಇವರಿಗೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಮೊದಲು ಅರ್ಥ ಆಗಲಿಲ್ಲ. ಇವರು ನಿಮ್ಮನ್ನು ಜಡ್ಜ್ ಮಾಡಿದ ರೀತಿ ನೋಡಿದ್ರೆ ಇವರಿಗೆ ಒಂದು ಫೀಲ್ ಇದೆ, ಇವ್ರಿಗೆ ಬೇಕಾದ ಲವ್ ಮತ್ತು ಕೇರ್ ಕೊಡುವವರು ನೀವು ಮಾತ್ರ ಅನ್ನೋ ಫೀಲಿಂಗ್ ಇವರಲ್ಲಿದೆ. ನಿಮ್ಮ ಹೊರತು ಬೇರೆ ಯಾರು ಇವರಿಗೆ ಆ ಲವ್ ಮತ್ತು ಕೇರ್ ಕೊಡೋದಿಲ್ಲ ಅನ್ನೋ ನಂಬಿಕೆ ಇವರಿಗಿದೆ. ಹಾಗಾಗಿ ಕೆಲವೊಮ್ಮೆ ನೀವು ಮಾತ್ರ ಈ ಲವ್ಗೆ ಅರ್ಹರು ಅಂತ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಅಂದರೆ ಕೆಲವರ ಲೈಫ್ನಲ್ಲಿ ಈ ರೀತಿ ಆಗಿರ್ಬೋದು. ಕೆಲವರ ಲೈಫ್ನಲ್ಲಿ ಲವ್ ಅನ್ನೋದು, ಪ್ರೀತಿ ಅನ್ನೋದು ನಿಮ್ಮಿಂದ ಮಾತ್ರ ತುಂಬ ಜಾಸ್ತಿ ಆ ವ್ಯಕ್ತಿಗೆ ಸಿಕ್ಕಿರ್ಬೋದು. ಈ ಎರಡೂ ಫೀಲಿಂಗ್ಸ್ ನಿಮಗೆ ಸಂಬಂಧಪಟ್ಟಂತೆ ಇವರ ಮನಸ್ಸಿನಲ್ಲಿದೆ. ಈ ಪರ್ಸನ್ ಲವ್ಗಾಗಿ ತುಂಬ ಕ್ರೇವ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಇವರು ಯಾರನ್ನೇ ತುಂಬ ಪ್ರೀತಿ ಮಾಡಿದರೂ ಕೂಡ, ಯಾರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟರೂ ಕೂಡ ಆ ಪರ್ಸನ್ ಇವರನ್ನು ಬಿಟ್ಟು ದೂರ ಆಗಿರ್ಬೋದು, ಅಥವಾ ಇವರಿಗೆ ರೂಡಾಗಿ ಬಿಹೇವ್ ಮಾಡಿರ್ಬೋದು. ರಿಲೇಷನ್ಶಿಪ್ಪಲ್ಲೂ ಪಾಸ್ಟ್ನಲ್ಲಿ ಯಾವುದಾದ್ರೂ ಕಹಿ ಘಟನೆಗಳು ನಡೆದಿರ್ಬೋದು. ಇದೆಲ್ಲವೂ ಇವರೊಳಗಿನ ಅನ್ಹೀಲ್ಡ್ ಎನರ್ಜಿಯಾಗಿ ಕಾಣ್ತಾ ಇದೆ. ಅದು ಇನ್ನೂ ಹೀಲ್ ಆಗಿಲ್ಲ. ಅದಕ್ಕೆ ಹೀಲಿಂಗ್ ತುಂಬ ಅಗತ್ಯ. ಸೊ ಇನ್ನರ್ ವರ್ಕ್ ಮಾಡಿದಾಗ ಮಾತ್ರ ಹೀಲ್ ಆಗುತ್ತೆ ಅನ್ನೋ ಎನರ್ಜಿ ಇದೆ. ಸೊ ಇದೇ ವಿಷಯ ಕೆಲವೊಮ್ಮೆ ಈ ಪರ್ಸನ್ಗೂ ಟಾಕ್ಸಿಕ್ ಆಗಿ ಕಾಣ್ತಾ ಇರಬಹುದು. ಕ್ಲಾರಿಟಿ ಎನರ್ಜಿ, ನಿಮ್ಮಿಬ್ಬರ ಮಧ್ಯೆ ತುಂಬ ಡಿಫ್ರೆನ್ಸಸ್ ಕೂಡ ಇರ್ಬೋದು. ನಿಮ್ಮ ಪಾರ್ಟ್ನರ್ ತುಂಬ ಸಿಟ್ಟು ನೇಚರ್ ಇರುವ ವ್ಯಕ್ತಿ ಆಗಿರ್ಬೋದು, ಆದರೆ ನೀವು ಅಷ್ಟು ಆ್ಯಂಗ್ರಿ ಪರ್ಸನ್ ಅಲ್ಲ. ಅಥವಾ ನಿಮ್ಮಿಬ್ಬರ ಮಧ್ಯೆ ಏಜ್ ಗ್ಯಾಪ್ ಇರ್ಬೋದು. ಇನ್ನೂ ಕೆಲವು ರೀತಿಯ ಡಿಫ್ರೆನ್ಸಸ್ ನಿಮ್ಮಲ್ಲಿರ್ಬೋದು. ರಿಲಿಜಿಯನ್, ಕ್ಯಾಸ್ಟ್ ಅಥವಾ ಬ್ಯಾಕ್ಗ್ರೌಂಡ್ ವಿಷಯದಲ್ಲಿ ಡಿಫ್ರೆನ್ಸಸ್ ಇರ್ಬೋದು. ಆದರೆ ನಾವು ಯಾರನ್ನು ನಿಜವಾಗ್ಲೂ ಲವ್ ಮಾಡಿದಾಗ ಈ ಡಿಫ್ರೆನ್ಸಸ್ ಯಾವತ್ತೂ ಮ್ಯಾಟರ್ ಆಗೋದಿಲ್ಲ. ನೀವು ಈ ಪರ್ಸನನ್ನು ಬ್ಲೈಂಡಾಗಿ ಲವ್ ಮಾಡಿದ್ದೀರಾ. ಈ ಎಲ್ಲ ಡಿಫ್ರೆನ್ಸಸ್ ಇದ್ದರೂ ಕೂಡ ನಿಮ್ಮ ಲವ್ ಇವರ ಮೇಲಿಂದ ಯಾವತ್ತೂ ಕಡಿಮೆ ಆಗಿಲ್ಲ. ನಿಮ್ಮ ಫೀಲಿಂಗ್ಸ್ ಯಾವತ್ತೂ ಮುಗಿದು ಹೋಗಿಲ್ಲ. ನೀವು ಈ ಪರ್ಸನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ದೀರಾ. ಲವ್ ಇರುವ ಜಾಗದಲ್ಲಿ ಡಿಫ್ರೆನ್ಸಸ್ ಮ್ಯಾಟರ್ ಆಗೋದಿಲ್ಲ. ಯಾರ ಮೇಲಾದರೂ ಸ್ಟ್ರಾಂಗ್ ಫೀಲಿಂಗ್ಸ್ ಇದ್ದರೆ ಅಲ್ಲಿ ಡಿಫ್ರೆನ್ಸಸ್ಗೆ ಜಾಗ ಇರೋದಿಲ್ಲ. ನೇಚರ್, ಕ್ಯಾಸ್ಟ್, ರಿಲಿಜಿಯನ್, ಸ್ಟೇಟಸ್, ಏಜ್ ಯಾವುದೇ ಡಿಫ್ರೆನ್ಸಸ್ ಇರಲಿ, ಅದರಿಂದ ನಿಮ್ಮಿಬ್ಬರ ಲವ್ ಯಾವತ್ತೂ ಕಡಿಮೆ ಆಗಿರಲಿಲ್ಲ. ಈ ಡಿಫ್ರೆನ್ಸಸ್ ಕಾರಣದಿಂದ ನಿಮ್ಮ ಪಾರ್ಟ್ನರ್ಗೆ ಈ ಕನೆಕ್ಷನ್ಗೆ ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಇರಬಹುದು ಅನ್ನೋ ಫೀಲಿಂಗ್ ಕೂಡ ಬರ್ತಾ ಇರಲಿಲ್ಲ ಕೆಲವೊಂದು ಸಲ.
ಸೊ ಅವರ ಫ್ಯಾಮಿಲಿಯಿಂದ ನಿಮ್ಮನ್ನು ಅಕ್ಸೆಪ್ಟ್ ಮಾಡೋದಿಲ್ವೇನೋ ಅನ್ನೋ ರೀತಿ ಥಿಂಕ್ ಮಾಡಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಅವರನ್ನು ಅಕ್ಸೆಪ್ಟ್ ಮಾಡೋದಿಲ್ವೇನೋ ಅನ್ನೋ ರೀತಿ ಯೋಚನೆ ಮಾಡಿರ್ಬೋದು. ಹಾಗಾಗಿ ಈ ಕನೆಕ್ಷನ್ಗೆ ಫ್ಯೂಚರಲ್ಲಿ ಮುಂದಿನ ಜಾಗ ಇರೋದಿಲ್ವೇನೋ ಅನ್ನೋ ರೀತಿ ಕೆಲವೊಂದು ಸಲ ಇವರು ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡಿರ್ಬೋದು. ಆದರೆ ಈಗ ಇವರ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇದೆ. ಈಗ ಅವರಿಗೆ ಇಲ್ಲ, ನನಗೆ ಇವರ ಜೊತೆ ಮುಂದಿನ ದಿನಗಳಲ್ಲಿ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಬಗ್ಗೆ ಸೀರಿಯಸ್ ಆಗ್ತಾ ಇದ್ದಾರೆ. ಒಂದು ಮೇಜರ್ ಡಿಸಿಷನ್ ತಗೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ ಡಿಸಿಷನ್ ತಗೊಳ್ಳೋದಕ್ಕೆ ಅವರಿಗೆ ತುಂಬ ಕರೇಜ್ ಬೇಕಾಗಿದೆ. ಸೊ ಲೋನ್ಲಿನೆಸ್ ಎನರ್ಜಿ ಇದೆ. ಇತ್ತೀಚೆಗೆ ನಿಮ್ಮ ಪಾರ್ಟ್ನರ್ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಮೊದಲು ಯಾವಾಗಲೂ ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಸೋಷಿಯಲ್ ಸರ್ಕಲ್ ಮಧ್ಯೆ ಇರ್ತಾಯಿದ್ರು. ಸೋಷಿಯಲ್ ಇಮೇಜ್ ಬಗ್ಗೆ ಕೂಡ ತುಂಬ ಕಾನ್ಷಿಯಸ್ ಆಗಿರ್ಬೋದು. ಜನರ ಜೊತೆಗೆ ಇರೋದು ಇವರಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಆದರೆ ಈಗ ಅವರನ್ನು ಅವರೇ ದೂರ ಮಾಡ್ಕೊಳ್ತಾ ಇದ್ದಾರೆ. ಅವರನ್ನು ಅವರೇ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡುವ ರೀತಿ ಮಾಡ್ಕೊಳ್ತಾ ಇದ್ದಾರೆ. ಯಾರ ಜೊತೆ ಹೆಚ್ಚು ಇನ್ವಾಲ್ವ್ಮೆಂಟ್ ತಗೊಳ್ತಾ ಇಲ್ಲ. ಬೇಕಾದಷ್ಟು ಮಾತ್ರ ಮಾತಾಡ್ತಾ ಇದ್ದಾರೆ. ಅದರ ಹೊರತು ಮೌನವಾಗಿರ್ತಿದ್ದಾರೆ. ನೀವಿಬ್ಬರು ಸೇಮ್ ವರ್ಕ್ ಪ್ಲೇಸ್ನಲ್ಲಿ ಇದ್ದರೆ, ಒಂದೇ ಊರಿನಲ್ಲಿದ್ದರೆ, ಅಕ್ಕಪಕ್ಕದಲ್ಲಿದ್ದರೆ ಈ ಚೇಂಜನ್ನು ನೀವು ನೋಟಿಸ್ ಮಾಡಿರ್ಬೋದು. ಈ ಪರ್ಸನ್ ಅವರನ್ನು ಅವರು ಎಲ್ಲರಿಂದ ದೂರ ಮಾಡಿಕೊಂಡಿರುವ ಎನರ್ಜಿ ಇದೆ. ಕ್ವಶನ್ಸ್ ಆ್ಯಂಡ್ ಆ್ಯಂಗ್ಸೈಟಿ ಎನರ್ಜಿ. ಇವರ ಮನಸ್ಸಿನಲ್ಲಿ ಈಗ ತುಂಬ ಕ್ವಶನ್ಸ್ ಓಡ್ತಾ ಇದೆ. ಅವುಗಳಲ್ಲಿ ಹೆಚ್ಚಿನವು ನಿಮ್ಮ ಬಗ್ಗೆ. ಈ ರಿಲೇಷನ್ಶಿಪ್ಗೆ ಫ್ಯೂಚರ್ ಇದೆಯಾ? ನಾನು ಮತ್ತೆ ಅವರ ಹತ್ರ ಹೋದರೆ ಅವರು ನನಗೆ ಚಾನ್ಸ್ ಕೊಡ್ತಾರಾ? ರೀಯೂನಿಯನ್ ಆಗುತ್ತಾ? ಇಂಥ ತುಂಬ ಕ್ವಶನ್ಸ್ ಅವರ ಮೈಂಡ್ನಲ್ಲಿ ಓಡ್ತಾ ಇದೆ. ಅದೇ ಕ್ವಶನ್ಸ್ ಇವರಿಗೆ ಆ್ಯಂಗ್ಸೈಟಿ ಮತ್ತು ಸ್ಟ್ರೆಸ್ ಕೊಡ್ತಾ ಇದೆ. ತುಂಬ ಮನಸ್ಸಿನಲ್ಲಿ ಪ್ರಶ್ನೆಗಳು, ಉತ್ತರ ಸಿಗ್ತಾ ಇಲ್ಲ. ಈ ಕ್ವಶನ್ ನಿಮ್ಮ ಮೈಂಡ್ನಲ್ಲೂ ಕೂಡ ಇರ್ಬೋದು. ಇವರು ಒಬ್ಬರೇ ಇದ್ದಾಗ ಹೆಚ್ಚಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಇವರ ಲೈಫ್ನಿಂದ ಹೋದ ನಂತರ ಇವರ ಲೈಫ್ನಿಂದ ಹ್ಯಾಪಿನೆಸ್ ಕೂಡ ಹೋಗಿದೆ ಅನ್ನೋ ರೀತಿ ಇವರಿಗೆ ಫೀಲ್ ಆಗ್ತಾ ಇದೆ. ಮಿಸ್ಸಿಂಗ್ ಡಿಸ್ಟ್ರಾಕ್ಷನ್ ಎನರ್ಜಿ. ಈ ಪರ್ಸನ್ ಅವರನ್ನು ಅವರು ವರ್ಕ್ ಮತ್ತು ಕೆರಿಯರ್ನಲ್ಲಿ ತುಂಬ ಬ್ಯುಸಿ ಮಾಡ್ಕೊಳ್ತಾ ಇದ್ದಾರೆ. ಅದರ ಕಾರಣ ಅವರನ್ನು ನಿಮ್ಮ ಥಾಟ್ಸಿಂದ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು ಅನ್ನೋದು. ಯಾಕೆಂದರೆ ಒಬ್ಬರೇ ಕೂತಾಗೆಲ್ಲ ನಿಮ್ಮ ಥಾಟ್ಸ್ ಬರೋದಕ್ಕೆ ಶುರು ಆಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಶುರು ಆಗ್ತಾ ಇದೆ. ಆ ಥಾಟ್ಸಿಂದ ಹೊರಗಡೆ ಬರೋದಕ್ಕೆ ಇವರು ವರ್ಕ್ನಲ್ಲಿ ಅವರನ್ನು ಸಂಪೂರ್ಣ ಬ್ಯುಸಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಕ್ಷನ್ ತಗೊಳ್ಳುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಹತ್ರ ಬರುವಾಗ ಪ್ಲಾನ್ ಮಾಡಿಕೊಂಡೇ ಬರ್ತಾರೆ. ಒಂದು ಸ್ಟ್ರಾಟಜಿ ಮಾಡಿಕೊಂಡೇ ನಿಮ್ಮ ಕಡೆಗೆ ಸ್ಟೆಪ್ ಇಡುವ ಎನರ್ಜಿ ಇದೆ. ಯಾವುದಾದ್ರೂ ರೀಸನ್ ಅಥವಾ ಯಾವುದಾದ್ರೂ ಒಂದು ಎಕ್ಸ್ಕ್ಯೂಸ್ ಸಿಕ್ಕಿದ್ರೆ ಅದರ ಮೂಲಕ ನಿಮ್ಮ ಹತ್ರ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೇರವಾಗಿ ಬಂದು ಮಾತಾಡಬೇಕು ಅನ್ನೋದು ಇವರ ಪ್ಲಾನ್ ಅಲ್ಲ. ಯಾಕೆಂದರೆ ನೇರವಾಗಿ ಬಂದರೆ ಸಿಚುವೇಶನ್ ಇನ್ನೂ ಹಾಳಾಗಬಹುದು ಅನ್ನೋ ಫಿಯರ್ ಇವರಲ್ಲಿದೆ. ನೀವು ಅವರ ಎಕ್ಸ್ಪೆಕ್ಟೇಷನ್ ಥರ ರೆಸ್ಪಾಂಡ್ ಮಾಡದೇ ಇರಬಹುದು ಅನ್ನೋ ಭಯ ಕೂಡ ಇದೆ. ಹಾಗಾಗಿ ಯಾವುದೇ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಎಲ್ಲವನ್ನ ಪ್ಲಾನ್ ಮಾಡಿ ಯೋಚನೆ ಮಾಡಿ ಆಮೇಲೆ ಮಾತ್ರ ನಿಮ್ಮ ಹತ್ರ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಜೊತೆಗೆ ತುಂಬ ವಿಷಯಗಳನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರ ಪೇನ್, ಅವರ ಪ್ರಾಬ್ಲಮ್ಸ್, ಅವರ ಸಫರಿಂಗ್ಸ್ ಎಲ್ಲವನ್ನು ನಿಮ್ಮ ಮುಂದೆ ಹೇಳಬೇಕು ಅನ್ನೋ ಆಸೆ ಇದೆ. ಇವರಿಗೆ ನಿಮ್ಮ ಅಟೆನ್ಷನ್ ಬೇಕು. ನಿಮ್ಮ ಅಟೆನ್ಷನ್ಗಾಗಿ ಇವರು ತುಂಬ ಕಾಯ್ತಾ ಇದ್ದಾರೆ. ಇತ್ತೀಚೆಗೆ ನೀವು ಇವರನ್ನು ಇಗ್ನೋರ್ ಮಾಡ್ತಿದ್ರೆ ಅದು ಅವರಿಗೆ ತುಂಬ ಹರ್ಟ್ ಆಗ್ತಾ ಇದೆ. ಇವ್ರಿಗೆ ನಿಮ್ಮ ಅಟೆನ್ಷನ್ ತುಂಬ ಬೇಕಾಗಿದೆ. ಆ ಎನರ್ಜಿ ಇದೆ. ಗ್ರೋತ್ ಎನರ್ಜಿ. ಈ ಪರ್ಸನ್ ಈ ಕನೆಕ್ಷನ್ನಲ್ಲಿ ಇನ್ಸ್ಟೆಂಟ್ ಗ್ರೋತ್ ಬಯಸ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಇರುವ ಸಪ್ರೇಷನ್ ಆದಷ್ಟು ಬೇಗ ಎಂಡ್ ಆಗಬೇಕು ಅನ್ನೋದು ಇವರ ಆಸೆ. ಒಂದೇ ಕ್ಷಣದಲ್ಲಿ ಎಲ್ಲವೂ ಚೇಂಜ್ ಆಗಿ ಎಲ್ಲವೂ ಸರಿಯಾಗಿ ಬಿಡಲಿ ಅನ್ನೋ ವಿಶ್ ಇವ್ರದ್ದು. ಈ ಕನೆಕ್ಷನ್ ಬೇಗ ಗ್ರೋತ್ ಆಗಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಅವರಲ್ಲಿದೆ. ಆದರೆ ಅವರು ಎಕ್ಸ್ಪೆಕ್ಟ್ ಮಾಡಿದ ಸ್ಪೀಡ್ನಲ್ಲಿ ಯಾವುದೂ ನಡೀತಾ ಇಲ್ಲ. ಎಲ್ಲವೂ ತುಂಬ ಸ್ಲೋ ಆಗಿ ನಡೀತಾ ಇದೆ. ಅದೇ ಕಾರಣಕ್ಕೆ ಈಗ ಎಲ್ಲವೂ ಅವರ ಕಂಟ್ರೋಲ್ನಿಂದ ಹೊರಗಡೆ ಹೋಗ್ಬಿಟ್ಟಿದೆ ಅನ್ನೋ ಫೀಲಿಂಗ್ ಇವರಿಗಿದೆ. ಈ ಸಿಚುವೇಶನ್ ಇವರನ್ನು ತುಂಬ ಫ್ರಸ್ಟ್ರೇಟೆಡ್ ಮಾಡ್ತಾ ಇದೆ. ಅವರು ಅಂದ್ಕೊಂಡ ರೀತಿ ಎಲ್ಲವೂ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ಇವರು ಪ್ರತಿದಿನ ಯೋಚನೆ ಮಾಡ್ತಾರೆ. ಪ್ರತಿದಿನ ನಿಮ್ಮನ್ನು ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಆದರೆ ಎಲ್ಲವೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತಾ ಇರೋದು ಇವರ ಫ್ರಸ್ಟ್ರೇಷನ್ಗೆ ಕಾರಣ. ಅವರು ಬಯಸಿರೋ ರೀತಿ ಈ ಕನೆಕ್ಷನ್ನಲ್ಲಿ ನಡಿಬೇಕು ಅನ್ನೋ ಆಸೆ ಇದೆ. ಆದರೆ ಈಗ ನೀವು ಕೂಡ ಅವರ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ನೀವು ಕೂಡ ಈಗ ನಿಮ್ಮ ನಿರ್ಧಾರಗಳ ಪ್ರಕಾರ ನಡೀತಾ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಅಬಂಡೆನ್ಸ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನಡೆದಿದೆ. ನೀವು ಇವರ ಲೈಫ್ನಲ್ಲಿ ಒಂದು ಅಬಂಡೆನ್ಸ್ ಆಗಿದ್ರಿ. ನೀವು ಇವರ ಲೈಫ್ಗೆ ಒಂದು ಲಕ್ಕಿ ಪರ್ಸನ್ ಆಗಿದ್ರಿ. ನಿಮ್ಮ ಪ್ರೆಸೆನ್ಸ್ ಇವರಿಗೆ ದೊಡ್ಡ ಬ್ಲೆಸ್ಸಿಂಗ್ ಅನ್ನೋ ಫೀಲ್ ಇದೆ. ನೀವು ಇವರ ಲೈಫ್ನ ಒಂದು ಭಾಗ ಆಗಿದ್ರಿ ಅನ್ನೋದನ್ನು ಇವರು ದೊಡ್ಡ ಬ್ಲೆಸ್ಸಿಂಗ್ ಅಂತ ನೋಡ್ತಾ ಇದ್ದಾರೆ. ಅಂದರೆ ಮೊದಲು ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಬಟ್ ಈಗ ನಿಮ್ಮ ಬಗ್ಗೆ ನೆನಪು ಮಾಡಿಕೊಂಡಾಗ ನೀವು ಇವರ ಲೈಫ್ನಲ್ಲಿ ಇದ್ದಾಗ ಸ್ಟ್ರೆಸ್ ಇರಲಿಲ್ಲ, ಆ್ಯಂಗ್ಸೈಟಿ ಇರಲಿಲ್ಲ, ಅಷ್ಟು ಪ್ರಾಬ್ಲಮ್ಸ್ ಇರಲಿಲ್ಲ. ಆದರೆ ನೀವು ದೂರ ಆದಮೇಲೆ ಇವರ ಲೈಫ್ನಲ್ಲಿ ಚಾಲೆಂಜಸ್ ಜಾಸ್ತಿ ಆಗಿದೆ. ಕೆರಿಯರ್ನಲ್ಲೂ ಸ್ಟ್ರಗಲ್ ಇರಬಹುದು, ರಿಲೇಷನ್ಶಿಪ್ಪಲ್ಲೂ ಸ್ಟ್ರಗಲ್ ಇರ್ಬೋದು. ಸೊ ಇದೆಲ್ಲ ಅವರ ಮನಸ್ಸಿಗೆ ಬರ್ತಾ ಇದೆ.
ಅಥವಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಜಾಸ್ತಿ ಇರ್ಬೋದು. ಆ ರೆಸ್ಪಾನ್ಸಿಬಿಲಿಟೀಸ್ ಈಗ ಅವರಿಗೆ ತುಂಬ ಬರ್ಡನ್ ಆಗ್ತಾ ಇದೆ. ಅವರ ಲೈಫ್ನಲ್ಲಿ ಈಗ ಹಲವಾರು ವಿಷಯಗಳು ಇವರ ಅಟೆನ್ಷನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಅದಕ್ಕಾಗಿ ಒಂದೇ ಟೈಮ್ನಲ್ಲಿ ತುಂಬ ಪ್ರೆಷರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಕಾನ್ಫ್ಲಿಕ್ಟ್ ಎನರ್ಜಿ, ಈ ಕನೆಕ್ಷನಲ್ಲಿ ಆರ್ಗ್ಯುಮೆಂಟ್ಸ್ ನಡೆದಿದೆ. ತುಂಬ ಕೆಲವರ ವಿಷಯದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ತುಂಬ ದೊಡ್ಡ ಜಗಳ ಆಗಿರ್ಬೋದು. ಆ ಜಗಳದ ನಂತರ ಈ ಕನೆಕ್ಷನ್ ಸಂಪೂರ್ಣ ಹಾಳಾಗಿರ್ಬೋದು. ಅಥವಾ ಈ ವ್ಯಕ್ತಿ ನಿಮಗೆ ಸುಳ್ಳು ಹೇಳಿರ್ಬೋದು, ಚೀಟ್ ಮಾಡಿರ್ಬೋದು. ಸೊ ಅದೆಲ್ಲ ಎನರ್ಜಿ ಇದೆ. ಮೆಚ್ಯೂರಿಟಿ ಎನರ್ಜಿ, ಕೆಲವೊಮ್ಮೆ ಈ ಕನೆಕ್ಷನ್ ಒಂದು ಪಾಠವನ್ನು ಕಲಿಸ್ತಾ ಇದೆ. ಈ ಕನೆಕ್ಷನ್ ಮೂಲಕ ನೀವು ತುಂಬ ಲೆಸನ್ಸ್ ಕಲ್ತಿದ್ದೀರಾ, ತುಂಬ ಲರ್ನಿಂಗ್ ನಿಮಗೆ ಸಿಕ್ಕಿದೆ. ಹಾಗೆ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮಿಂದ ತುಂಬ ಲೆಸನ್ಸ್ ಕಲ್ತಿರ್ಬೋದು. ಕೆಲವೊಮ್ಮೆ ಈ ಪರ್ಸನ್ ನನ್ನ ಲೈಫ್ಗೆ ಬಂದಿದ್ದು ನನಗೆ ಲೆಸನ್ಸ್ ಕಲಿಸೋದಕ್ಕಷ್ಟೇನಾ ಅಂತ ನೀವು ಕೂಡ ಅಂದ್ಕೊಂಡಿರ್ಬೋದು. ನಂತರ ಇವರು ನಿಮ್ಮ ಲೈಫ್ನಿಂದ ದೂರ ಆಗಿಬಿಟ್ರು, ಹೀಗೆ ನಿಮಗೆ ಫೀಲ್ ಆಗಿರ್ಬೋದು. ಆದರೆ ಈ ಕನೆಕ್ಷನ್ ಕೇವಲ ಒಂದು ಪಾಠ ಕಲಿಸೋದಕ್ಕೆ ಮಾತ್ರ ಅಲ್ಲ, ಇದು ಸೋಲ್ಮೇಟ್ ಕನೆಕ್ಷನ್ ಕೂಡ ಆಗಿರ್ಬೋದು. ಸೊ ಈ ವ್ಯಕ್ತಿ ಆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈ ಕನೆಕ್ಷನ್ ಮೂಲಕ ನಿಮಗೂ ನಿಮ್ಮ ಪಾರ್ಟ್ನರ್ಗೂ ತುಂಬ ಲರ್ನಿಂಗ್ ಮತ್ತು ಲೆಸನ್ ಸಿಕ್ಕಿದೆ. ಅವುಗಳ ಮೂಲಕ ಗಮನ ಕೊಡೋದು ಕೂಡ ಮುಖ್ಯ. ಈಗ ನಿಮ್ಮ ಪಾರ್ಟ್ನರ್ ಬಳಿ ಅವರ ಒಳಗೆ ತುಂಬ ಮೆಚ್ಯೂರಿಟಿ ಬಂದಿದೆ, ಪೇಷನ್ಸ್ ಬಂದಿದೆ, ಸೆಲ್ಫ್ ಕಂಟ್ರೋಲ್ ಬಂದಿದೆ. ಇತ್ತೀಚೆಗೆ ಇವರು ತುಂಬ ಕೋಲ್ಡ್ ಬಿಹೇವಿಯರ್ ತೋರಿಸ್ತಾ ಇದ್ದಾರೆ, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಅದರ ಹಿಂದೆ ಒಂದು ರೀಸನ್ ಇದೆ. ಈಗ ಈ ಮೂಮೆಂಟ್ನಲ್ಲಿ ನಿಮಗೆ ಆಫರ್ ಮಾಡುವ ಹಾಗೆ ಅವರ ಬಳಿ ಏನೂ ಇಲ್ಲ ಅನ್ನೋ ಫೀಲಿಂಗ್ ಅವರಲ್ಲಿದೆ. ಕಮಿಟ್ಮೆಂಟ್, ಸ್ಟೆಬಿಲಿಟಿ, ಸೆಕ್ಯೂರಿಟಿ ಈಗ ನಿಮಗೆ ಕೊಡುವ ಪರಿಸ್ಥಿತಿಯಲ್ಲಿ ಅವರಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ನೀವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದರೆ ಈ ಮೂಮೆಂಟ್ನಲ್ಲಿ ಅದನ್ನು ಫುಲ್ಫಿಲ್ ಮಾಡುವ ಸ್ಥಿತಿಯಲ್ಲಿ ಅವರಿಲ್ಲ. ಅದಕ್ಕಾಗಿ ಅವರನ್ನು ತುಂಬ ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಈಗ ನಿಮ್ಮ ಹತ್ರ ಬಂದರೆ ಏನಾದರೂ ಆಫರ್ ಮಾಡಲೇಬೇಕು, ಅದಲ್ಲದೆ ನೀವು ಅವರ ಮೇಲೆ ಮತ್ತೆ ಟ್ರಸ್ಟ್ ಇಡೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಈಗ ಅವರು ಕನ್ಫ್ಯೂಷನ್ ಮತ್ತು ತುಂಬ ಓವರ್ ಥಿಂಕಿಂಗ್ನಲ್ಲಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ನಾನು ಅವ್ರ ಹತ್ರ ಹೋದರೆ ಅವರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ, ಇದು ಅಪ್ರೋಚ್ ಮಾಡೋದಕ್ಕೆ ಸರಿಯಾದ ಟೈಮಾ ಅನ್ನೋ ಕ್ವಶನ್ಸ್ ಪ್ರತಿದಿನ ಅವರ ಮೈಂಡ್ನಲ್ಲಿ ಓಡಾಡ್ತಾ ಇದೆ. ಪ್ರತಿದಿನ ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಅದಕ್ಕೆ ಬೇಕಾದ ಕರೇಜ್ ಇನ್ನೂ ಅವ್ರ ಹತ್ರ ಇಲ್ಲ. ಮೊದಲು ಅವರನ್ನು ಅವರು ಭರ್ತಿ ಮಾಡ್ಕೊಳ್ಬೇಕು ಅನ್ನೋದು ಅವರ ಆಸೆ. ನಿಮಗೆ ಬೇಕಾದಷ್ಟು ಆಫರ್ ಮಾಡುವ ಮಟ್ಟಕ್ಕೆ ಬೆಳೀಬೇಕು ಅಂತ ಪ್ರೆಸೆಂಟ್ ಸಿಚುವೇಷನಲ್ಲಿ ಬಯಸ್ತಾ ಇದ್ದಾರೆ. ರೆಸ್ಪಾನ್ಸಿಬಿಲಿಟಿ ಎನರ್ಜಿ, ಈ ಪರ್ಸನ್ ಈಗಾಗಲೇ ತುಂಬ ರೆಸ್ಪಾನ್ಸಿಬಿಲಿಟಿಯನ್ನು ಹೊತ್ಕೊಂಡಿದ್ದಾರೆ. ಈ ಮೂಮೆಂಟ್ನಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ತಗೊಳ್ಳುವಷ್ಟು ಕೇಪಬಲ್ ಅಂತ ಅವರು ಫೀಲ್ ಮಾಡ್ತಾ ಇಲ್ಲ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ಬೋದು. ಫ್ಯಾಮಿಲಿ ಇವರಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಬೋದು. ಇವರು ಫ್ಯಾಮಿಲಿಯ ಎಲ್ಡರ್ ಚೈಲ್ಡ್ ಆಗಿರ್ಬೋದು ಅಥವಾ ಜಾಯಿಂಟ್ ಫ್ಯಾಮಿಲಿಯಲ್ಲಿರ್ಬೋದು. ಈಗಾಗಲೇ ಫ್ಯಾಮಿಲಿ ಇವರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿದೆ, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇವರ ಭುಜದ ಮೇಲೆ ಇದೆ. ಅಥವಾ ಫಿನಾನ್ಷಿಯಲ್ ಆಗಿ ಇನ್ನೂ ಅಷ್ಟೊಂದು ಸ್ಟೇಬಲ್ ಆಗದೇ ಇರ್ಬೋದು. ನಿಮ್ಮ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡುವಷ್ಟು ಸ್ಟೇಬಲ್ ಆಗಿಲ್ಲ ಅನ್ನೋ ಫೀಲಿಂಗ್ ಇವರಿಗಿದೆ. ಅವ್ರಿಗೆ ಗೊತ್ತಿದೆ ಅವರನ್ನು ಆ ಮಟ್ಟಕ್ಕೆ ತಗೊಂಡು ಹೋಗುವವರೆಗೂ ನಿಮ್ಮ ಕಡೆಗೆ ಹೇಗೆ ಬರೋದು, ಅದಕ್ಕಾಗಿ ಇವರಿಗೆ ಟೈಮ್ ಬೇಕು, ಸ್ಪೇಸ್ ಬೇಕು. ಅವರನ್ನು ಇನ್ನಷ್ಟು ಕೇಪಬಲ್ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಳ್ತಾ ಇದ್ದಾರೆ. ಫ್ಯಾಮಿಲಿ ಪ್ರೆಷರ್ ಕೂಡ ಇವರ ಮೇಲೆ ಇದೆ. ಫಿಯರ್ ಎನರ್ಜಿ, ಈ ಕನೆಕ್ಷನ್ನಲ್ಲಿರುವ ಬಿಗ್ಗೆಸ್ಟ್ ಸಿಚುವೇಶನ್ ಏನು ಅಂದರೆ ಫಿಯರ್. ಈ ಪರ್ಸನ್ ತುಂಬ ಫಿಯರ್ನಲ್ಲಿದ್ದಾರೆ. ದೊಡ್ಡ ದೊಡ್ಡ ರಿಸ್ಕ್ ತಗೊಳ್ಳೋದು, ದೊಡ್ಡ ದೊಡ್ಡ ಡಿಸಿಷನ್ಸ್ ತಗೊಳ್ಳೋದು ಇವರಿಗೆ ಭಯ ಆಗ್ತಾ ಇದೆ. ನಿಮ್ಮ ಕಡೆ ಬರಬೇಕಾದ್ರೆ ಇವರು ಯಾವುದನ್ನಾದರೂ ಸ್ಯಾಕ್ರಿಫೈಸ್ ಮಾಡಬೇಕಾಗ್ಬೋದು. ಸೊ ಯಾವ ಡಿಸಿಷನ್ ಕೂಡ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಡೀಪ್ ಫಿಯರ್ ಇವರನ್ನು ತಡೀತಾ ಇದೆ. ದೊಡ್ಡ ರಿಸ್ಕ್, ದೊಡ್ಡ ಡಿಸಿಷನ್ಸ್ ಇವೆಲ್ಲದರ ಬಗ್ಗೆ ತುಂಬ ಭಯ ಇದೆ. ಡೀಪ್ ಇಂಟೆನ್ಷನ್ಸ್ ಎನರ್ಜಿ, ಈ ಪರ್ಸನ್ ಅವರ ಒಳ ಮನಸ್ಸಿನ ನಿಜವಾದ ಇಂಟೆನ್ಷನ್ ಏನು ಅಂತ ತುಂಬ ಅವರೇ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇವ್ರು ನಿಮ್ಮ ಹತ್ರ ಬರಬೇಕು ಅಂತ ತುಂಬ ಬಯಸ್ತಾ ಇದ್ದಾರೆ. ನೀವು ಇವರಿಗೆ ನೆಮ್ಮದಿ ಇರುವ ಜಾಗ, ನೀವು ಇವರ ಕಂಫರ್ಟ್ ಝೋನ್, ನೀವು ಇವರ ಸೇಫ್ ಸ್ಪೇಸ್. ನಿಮ್ಮ ಜೊತೆ ಇದ್ದಾಗ ಇವರಿಗೆ ತುಂಬ ಒಳ್ಳೆ ಫೀಲ್ ಆಗ್ತಾ ಇದೆ. ನಿಮ್ಮ ಮುಂದೆ ಯಾವುದೇ ವಿಷಯವನ್ನು ಶೇರ್ ಮಾಡ್ಬೋದು ಅನ್ನೋ ಟ್ರಸ್ಟ್ ಇವರಿಗಿದೆ. ನೀವು ಜಡ್ಜ್ ಮಾಡಲ್ಲ ಅನ್ನೋ ನಂಬಿಕೆ ಇವರಲ್ಲಿದೆ. ಅವರ ಲೈಫ್ನ ಒಳ್ಳೆಯದನ್ನು ಕೆಟ್ಟದ್ದನ್ನು ಯಾವುದೇ ಅಂಜಿಕೆ ಇಲ್ಲದಲೆ ನಿಮ್ಮ ಜೊತೆ ಶೇರ್ ಮಾಡಬಹುದು. ಅದಕ್ಕಾಗಿ ಇವರಿಗೆ ಒಂದು ಫೀಲಿಂಗ್ ಇದೆ, ನನಗೆ ಬೇಕಾದ ಲವ್ ಕೊಡುವವರು, ನಾನು ಯಾವಾಗಲೂ ಹುಡುಕಿದ ಲವ್ ಕೊಡುವವರು ಇವರು ಮಾತ್ರ ಅಂತ ನಿಮ್ಮ ಬಗ್ಗೆ ಫೀಲಿಂಗ್ ಇದೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ ಈ ಮೂಮೆಂಟ್ನಲ್ಲಿ ನಿಮಗೆ ಆಫರ್ ಮಾಡುವಷ್ಟು ಅವರ ಬಳಿ ಏನೂ ಇಲ್ಲ. ಇನ್ನೊಂದು ಕಡೆ ನೀವು ಫ್ಯೂಚರ್ ಇಲ್ಲದ ಕನೆಕ್ಷನಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಟೈಮ್ ಪಾಸ್ ರಿಲೇಷನ್ಶಿಪ್ ನಿಮಗೆ ಬೇಕಾಗಿಲ್ಲ. ನೀವು ಸ್ಟೇಬಲ್ ಕನೆಕ್ಷನ್ ಹುಡುಕ್ತಾ ಇದ್ದೀರಾ. ಟ್ರೂ ಲವ್ ಬೇಕು ಅನ್ನೋ ಆಸೆ ನಿಮ್ಮದು. ಈ ಪರ್ಸನ್ ನಿಮಗೆ ಟ್ರೂ ಲವ್ ಕೊಡ್ತಾರೆ ಅನ್ನೋದಾದರೆ ಮಾತ್ರ, ಆಗ ಮಾತ್ರ ನೀವು ಈ ಕನೆಕ್ಷನ್ಗೆ ಮತ್ತೊಮ್ಮೆ ಅವಕಾಶ ಕೊಡ್ತೀರಾ. ಆ ಎನರ್ಜಿ ಇದೆ. ಇಲ್ಲೇ ನಿಮ್ಮಿಬ್ಬರ ಮಧ್ಯದಲ್ಲಿ ಬೇರೆ ಬೇರೆ ಡಿಫ್ರೆನ್ಸಸ್ ಬಂದಿರ್ಬೋದು. ಅಂದರೆ ಮಾತಿನಲ್ಲಿ ಏನಾದರೂ
ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ನಿಮ್ಮ ಪಾರ್ಟ್ನರ್ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ನೀವು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದ್ದೀರ. ಅದೇ ಈ ಕನೆಕ್ಷನಲ್ಲಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಆದರೂ ಇವರ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿದೆ. ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಬೇಕು ಅನ್ನೋ ಆಸೆ ಇರೋದು. ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲವನ್ನು ಕ್ಲಿಯರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇವರಿಗೆ ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಲವ್ ಬೇಕು, ನಿಮ್ಮ ಕೇರ್ ಬೇಕು. ನೀವು ಇವರಿಗಾಗಿ ಮಾಡ್ತಾ ಇದ್ದ ಸಣ್ಣ ಸಣ್ಣ ವಿಷಯಗಳನ್ನು ಇವರು ಈಗ ತುಂಬ ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ನೆನಪಿಸ್ಕೊಂಡಾಗ ಮತ್ತೆ ಮತ್ತೆ ನಿಮ್ಮ ಪ್ರೀತಿ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಯಾಕೆಂದರೆ ಅವರಿಗಾಗಿ ಆ ರೀತಿಯಲ್ಲಿ ಯಾರೂ ಮಾಡಿರಲಿಲ್ಲ, ಯಾರೂ ಆ ಕೇರ್ ಕೊಡಲಿಲ್ಲ. ಸೊ ಈ ವ್ಯಕ್ತಿ ತುಂಬ ಫೀಲ್ ಮಾಡ್ತಾ ಇದ್ದಾರೆ ನೀವು ಅವರಿಗೆ ತುಂಬ ಯೂನಿಕ್. ನಿಮ್ಮ ಜೊತೆ ಇರುವ ಫೀಲಿಂಗ್ ತುಂಬ ಡಿಫ್ರೆಂಟ್. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಕಾಲ್ನಲ್ಲಿ ಮಾತಾಡಿದ್ರೂ ಕೂಡ 1 ಗಂಟೆ 2 ಗಂಟೆ ಹೇಗೆ ಕಳೆದು ಹೋಯಿತು ಅನ್ನೋದೇ ಗೊತ್ತಾಗೋದಿಲ್ಲ. ನೀವು ಇವರ ಸೇಫ್ ಝೋನ್, ಸೇಫ್ ಸ್ಪೇಸ್. ಈ ಪರ್ಸನ್ ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ನಿಮ್ಮನ್ನು ಅವರ ಲೈಫ್ನಿಂದ ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಿಮಗಾಗಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಅವರ ಬಳಿ ಆಫರ್ ಮಾಡೋದಕ್ಕೆ ಏನೂ ಇಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಟೈಮ್ ತಗೊಳ್ತಾ ಇದ್ದಾರೆ. ನೀವು ಕೂಡ ಇವರಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಕಮಿಟ್ಮೆಂಟ್, ಸ್ಟೆಬಿಲಿಟಿ ಅಥವಾ ಯಾವುದೋ ಒಂದು ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಇದೆಯೋ ಅದು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು. ಇಂತಹ ಎಕ್ಸ್ಪೆಕ್ಟೇಷನ್ ನಿಮ್ಮಲ್ಲಿರ್ಬೋದು. ಆ ಎಕ್ಸ್ಪೆಕ್ಟೇಷನ್ ಇವ್ರಿಗೆ ಗೊತ್ತಿದೆ. ಆದರೆ ಈ ಮೂಮೆಂಟ್ನಲ್ಲಿ ಅದನ್ನು ಫುಲ್ಫಿಲ್ ಮಾಡುವ ಸ್ಥಿತಿಯಲ್ಲಿ ಅವರಿಲ್ಲ. ಅದೇ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಅವ್ರಿಗದು ಗೊತ್ತಿದೆ. ಅದಕ್ಕಾಗಿ ಇವರು ನಿಮಗೆ ಟೈಮ್ ಮತ್ತು ಸ್ಪೇಸ್ ಕೊಡ್ತಾ ಇದ್ದಾರೆ. ಪೇಷನ್ಸ್ ಎನರ್ಜಿ. ನೀವು ನಿಮ್ಮ ಜಾಗದಲ್ಲಿ ಕರೆಕ್ಟಾಗಿದ್ದೀರಾ. ನೀವೇನು ಡಿಮ್ಯಾಂಡ್ ಮಾಡ್ತಾ ಇದ್ದೀರೋ ಅದು ಸರಿ ಇದೆ. ಆದರೆ ಆ ಡಿಮ್ಯಾಂಡ್ ಫುಲ್ಫಿಲ್ ಆಗಬೇಕಾದ್ರೆ ನೀವು ಕೂಡ ಪೇಷನ್ಸ್ ಇಡಬೇಕು, ಸೆಲ್ಫ್ ಕಂಟ್ರೋಲ್ ಇಟ್ಕೊಳ್ಬೇಕು. ತುಂಬ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು. ನಿಮ್ಮ ಡಿಮ್ಯಾಂಡ್ಸ್ ಅಥವಾ ಬೌಂಡ್ರೀಸ್ ಅಷ್ಟು ಹೈ ಆಗಿರಬಾರ್ದು. ಅವರು ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಆಗದೇ ಇರುವ ಮಟ್ಟಿಗೆ ಅನ್ವಾಂಟೆಡ್ ಡಿಮ್ಯಾಂಡ್ಸ್ ಈ ಪರ್ಸನ್ ಮುಂದೆ ಇಡಬೇಡಿ. ನೀವು ಕಮಿಟ್ಮೆಂಟ್, ಸ್ಟೆಬಿಲಿಟಿ ಹಾಗೂ ಸೀರಿಯಸ್ ರಿಲೇಷನ್ಶಿಪ್ ಬಯಸ್ತಾ ಇದ್ದರೆ ಮತ್ತು ಈ ರಿಲೇಷನ್ಶಿಪ್ಗೆ ಸಾಕಷ್ಟು ಸಮಯ ಆಗಿದ್ರೆ ನಿಮ್ಮ ಡಿಮ್ಯಾಂಡ್ಸ್ ತಪ್ಪಲ್ಲ, ಅದು ಸಂಪೂರ್ಣವಾಗಿ ಸರಿ. ಆದರೆ ಅವರು ಆ ಡಿಮ್ಯಾಂಡ್ಸ್ ಫುಲ್ಫಿಲ್ ಮಾಡಬೇಕಾದ್ರೆ ಅವರಿಗೆ ಸ್ವಲ್ಪ ಸ್ಪೇಸ್ ಕೊಡಬೇಕು. ಯಾಕೆಂದರೆ ಈ ಮೂಮೆಂಟ್ನಲ್ಲಿ ಅದು ಮಾಡೋದಕ್ಕೆ ಇದು ಸರಿಯಾದ ಟೈಮ್ ಅಲ್ಲ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಅವರ ದೃಷ್ಟಿಯಲ್ಲಿ ಈಗ ಅವರು ಮಾಡ್ತಾ ಇರೋದು ಸರಿ. ಅವರು ಸ್ಪೇಸ್ ತಗೊಳ್ತಾ ಇದ್ದಾರೆ. ಅದನ್ನೇ ಈಗ ರೈಟ್ ಅಂತ ಅವರು ಬಿಲೀವ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ದೊಡ್ಡ ಡಿಸಿಷನ್ ತಗೊಳ್ಳೋದಕ್ಕೆ ಅವರಿಗೆ ಟೈಮ್ ಬೇಕಾಗಿದೆ. ಯೋಚನೆ ಮಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಟೈಮ್ ಬೇಕಾಗಿದೆ. ಅವರು ಕೂಡ ರೈಟ್ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇದೇ ಸರಿಯಾದ ಟೈಮ್ ಅನ್ನೋ ಫೀಲಿಂಗ್ ಬಂದಾಗ ಅವರು ನಿಮ್ಮ ಹತ್ರ ಬರ್ತಾರೆ ಅನ್ನೋ ಎನರ್ಜಿ ಇದೆ. ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ನಿಮ್ಮ ಬಗ್ಗೆ ಅವರೊಳಗೆ ಸ್ಟ್ರಾಂಗ್ ಫೀಲಿಂಗ್ ಇದೆ. ಈ ಪರ್ಸನ್ಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಕೂಡ ನಿಮ್ಮ ಮೇಲೆ ತುಂಬ ಜಾಸ್ತಿ ಇದೆ. ಕೆಲವು ಜನರ ಜೊತೆಗೆ ಮಾತ್ರ ನಮಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗುತ್ತೆ. ನೀವು ಅಂತ ಸ್ಪೆಷಲ್ ಪರ್ಸನ್. ನಿಮ್ಮ ಜೊತೆಗೆ ಫೀಲ್ ಆಗ್ತಾ ಇರುವ ಎಮೋಷನ್ಸ್ ಸಂಪೂರ್ಣ ಡಿಫ್ರೆಂಟ್. ನೀವು ಕೊಡ್ತಾ ಇರುವ ಫೀಲಿಂಗ್, ನೀವು ಕೊಡ್ತಾ ಇರುವ ಎಮೋಷನ್ಸ್ ಅವರಿಗೆ ತುಂಬ ಡಿಫ್ರೆಂಟ್ ಆಗಿ ಅನ್ನಿಸ್ತಾ ಇದೆ. ರಿಯೂನಿಯನ್ ಎನರ್ಜಿ. ಈ ಪರ್ಸನ್ ಕೂಡ ಈ ಡಿಸ್ಟೆನ್ಸನ್ನು ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಬಯಸ್ತಾ ಇದ್ದಾರೆ. ಇನ್ನಷ್ಟು ದೂರ ಹೋಗಬಾರ್ದು ಅನ್ನೋ ಆಸೆ ಇವರದು. ನಿಮ್ಮ ಜೊತೆಗೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಆಸೆ ಇವರಿಗೆ. ನೀವು ಎಷ್ಟು ರಿಯೂನಿಯನ್ಗಾಗಿ ಬಯಸ್ತಾ ಇದ್ದೀರೋ ಅಷ್ಟೇ ರಿಯೂನಿಯನ್ಗಾಗಿ ಇವರು ಕೂಡ ಬಯಸ್ತಾ ಇದ್ದಾರೆ. ರಿಯೂನಿಯನ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಮೊದಲಿಗೆ ನಿಮಗೆ ಸಂಪೂರ್ಣ ಕ್ಲಾರಿಟಿ ಕೊಡುವ ಎನರ್ಜಿ ಇದೆ. ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡುವ ಎನರ್ಜಿ ಇದೆ. ಸೊ ತುಂಬ ಸಾಫ್ಟಾಗಿ, ತುಂಬ ಪೀಸ್ಫುಲ್ ಆಗಿರುವ ಹಾರ್ಟ್ನಿಂದ ಯಾವುದೇ ಫೈಟ್, ಯಾವುದೇ ಡ್ರಾಮಾ ಇವ್ರಿಗೆ ಬೇಡ. ಅವರು ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಹತ್ರ ಬರುವ ಮೊದಲು ನಿಮ್ಮಿಂದ ಒಂದು ಅಶ್ಯೂರೆನ್ಸ್ ಬೇಕು ಅವರಿಗೆ. ನೀವು ಫೈಟ್ ಮಾಡಲ್ಲ, ಆರ್ಗ್ಯುಮೆಂಟ್ಸ್ ಮಾಡಲ್ಲ ಅನ್ನೋ ಒಂದು ಹಿಂಟ್ ಅವರಿಗೆ ಬೇಕಾಗ್ಬೋದು. ನೀವು ಇನ್ನೂ ಇವರಲ್ಲಿ ಇಂಟ್ರೆಸ್ಟ್ ಇಟ್ಟಿದ್ದೀರಾ ಅನ್ನೋ ಸಿಗ್ನಲ್ ಅವರಿಗೆ ಸಿಕ್ಕಿದ್ರೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡುವ ಎನರ್ಜಿ ಇದೆ. ಆದರೆ ನೀವು ಇನ್ನೂ ಫರ್ಗ್ಯೂ ಮಾಡಿಲ್ಲ, ಕಮ್ಯುನಿಕೇಷನ್ಗೆ ಓಪನ್ ಇಲ್ಲ ಅಂತ ಅವ್ರಿಗೆ ಅನಿಸಿದ್ರೆ ಸ್ವಲ್ಪ ಸಮಯ ಇನ್ನೂ ವೆಯ್ಟ್ ಮಾಡಬಹುದು. ಆದರೆ ನೀವು ಕಮ್ಯುನಿಕೇಷನ್ಗೆ ಓಪನ್ ಇದ್ದೀರಾ ಅನ್ನೋ ಫೀಲ್ ಅವರಿಗೆ ಬಂದ ತಕ್ಷಣ ಅವರು ನಿಮ್ಮ ಹತ್ರ ಬರುವ ಎನರ್ಜಿ ಇದೆ. ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡುವ ಎನರ್ಜಿ ಇದೆ. ಹಾರ್ಟ್ ಟು ಹಾರ್ಟ್ ಕಮ್ಯುನಿಕೇಷನ್ ಮೂಲಕ ನಿಮಗೆ ಹೇಳುವ ಎನರ್ಜಿ ಇದೆ. ಅವರ ಸಿಚುವೇಶನ್, ಅವರ ಪರಿಸ್ಥಿತಿ ಯಾವ ರೀತಿ ಇದೆ, ಯಾಕೆ ದೂರ ಇರಬೇಕಾಗಿತ್ತು, ಎಲ್ಲವನ್ನು ಓಪನ್ ಆಗಿ ನಿಮ್ಮ ಜೊತೆ ಶೇರ್ ಮಾಡುವಂತಹ ಎನರ್ಜಿ ಇದೆ. ಜಡ್ಜ್ಮೆಂಟ್ ಎನರ್ಜಿ. ಅವರು ಹೇಳುವ ಯಾವುದೇ ವಿಷಯಗಳಿಗೆ ನೀವು ಅವರನ್ನು ಜಡ್ಜ್ ಮಾಡಬಾರ್ದು ಅನ್ನೋ ಆಸೆ ಇರೋದು. ಇವರು ನಿಮ್ಮ ಹತ್ರ ಬಂದರೆ ಅವರಿಂದ ನಿಜವಾಗ್ಲೂ ಮಾಡಬಹುದಾದ ವಿಷಯಗಳಷ್ಟೇ ಪ್ರಾಮಿಸ್ ಮಾಡ್ತಾರೆ. ನಿಮ್ಮ ಜೊತೆ ಏನು ಕಮಿಟ್ಮೆಂಟ್ ಕೊಡಬೇಕು ಅದನ್ನು ಕೊಡುವ ಎನರ್ಜಿ ಇದೆ. ಅದನ್ನೇ ನಿಮಗೆ ಪ್ರಾಮಿಸ್ ಮಾಡ್ಬೋದು ಅಥವಾ ಅದನ್ನೇ ಹೇಳ್ತಾರೆ. ನಿಮಗೆ ಯಾವುದೇ ಸುಳ್ಳು ಹೋಪ್ ಕೊಡೋದಿಲ್ಲ ಅನ್ನೋ ಎನರ್ಜಿ ಇದೆ. ಸೊ
ಯಾವುದೇ ಫಾಲ್ಸ್ ಹೋಪ್ ಕೊಡೋದಿಲ್ಲ. ನಿಮಗಾಗಿ ಏನು ಮಾಡಬೇಕು ಅಷ್ಟೇ ಪ್ರಾಮಿಸನ್ನು ಇವರು ಮಾಡುವ ಎನರ್ಜಿಯಲ್ಲಿದ್ದಾರೆ. ಈ ವ್ಯಕ್ತಿ ನಿಮ್ಮೊಂದಿಗೆ ಬೇರೆ ವ್ಯಕ್ತಿಯನ್ನು ಅಥವಾ ಬೇರೆ ಜನರನ್ನು ಕಂಪೇರ್ ಮಾಡಿ ನೋಡ್ತಾರೆ. ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇರುವ ಎಮೋಷನ್ಸ್ ಬೇರೆ ಯಾರಿಗೂ ಕೂಡ ಫೀಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇವರಿಗೆ ಬೇಕಾಗಿರೋದು ನಿಮ್ಮ ಲವ್ ಮಾತ್ರ. ನಿಮಗೆ ಸಿಗಬೇಕಾದ ಲವ್, ರೆಸ್ಪೆಕ್ಟ್, ಕೇರ್ ಅದನ್ನೆಲ್ಲ ನಿಮಗೆ ಕೊಡಬೇಕು ಅನ್ನೋ ಆಸೆ ಇರೋದು. ಕೆಲವೊಮ್ಮೆ ಈ ರಿಲೇಷನ್ಶಿಪ್ಪಲ್ಲಿ ಏನೇ ಸಿಚುವೇಶನ್ ಅಡ್ಡ ಬಂದಿದ್ರೂ ಕೂಡ ಆ ಡಿಸ್ಟೆನ್ಸನ್ನು ದೂರ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಫರ್ಗ್ಯೂ ಮಾಡ್ತೀರಾ ಮಾಡಲ್ವಾ ಅನ್ನೋ ಥಾಟ್ ಇವರ ಮೈಂಡ್ನಲ್ಲಿ ನಡೀತಾ ಇದೆ. ಪಾಸ್ಟ್ನ ವಿಷಯಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಈ ಪರ್ಸನ್ ಇನ್ನರ್ ವರ್ಕ್ ಮಾಡ್ತಾ ಇದ್ದಾರೆ. ಅದು ಕಂಪ್ಲೀಟ್ ಆದಮೇಲೆ ಈ ಕನೆಕ್ಷನ್ ಕೂಡ ಬೆಟರ್ ಆಗುವ ಸಾಧ್ಯತೆ ಇದೆ. ಮೊದಲು ಈ ವ್ಯಕ್ತಿಗೆ ಆ ರೀತಿ ಫೀಲ್ ಆಗ್ತಾ ಇರಲಿಲ್ಲ. ಬಟ್ ಈಗ ನಿಮ್ಮ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಇವರ ಸಿಚುವೇಶನ್ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ನೋ ಫೀಲಿಂಗ್ ಇವ್ರಿಗೆ ಬಂದಿದೆ. ಇವರು ನಿಮ್ಮ ಜೊತೆ ತುಂಬ ಅಟ್ಯಾಚ್ಡ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಮಿಕ್ಸ್ಡ್ ಸಿಗ್ನಲ್ಸ್ ಎನರ್ಜಿ. ಕೆಲವೊಮ್ಮೆ ಈ ಪರ್ಸನ್ ಬಿಹೇವಿಯರ್ ತುಂಬ ಕನ್ಫ್ಯೂಸಿಂಗ್ ಆಗಿರ್ಬೋದು. ಒಮ್ಮೆ ಒಂದು ರೀತಿ ಮತ್ತೊಮ್ಮೆ ಇನ್ನೊಂದು ರೀತಿ. ಅದಕ್ಕಾಗಿ ನಿಮಗೆ ಮಿಕ್ಸ್ಡ್ ಸಿಗ್ನಲ್ಸ್ ಸಿಗ್ತಾ ಇರ್ಬೋದು. ಆದರೆ ಕೊನೆಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇವರಿಗೆ ನಿಜವಾಗ್ಲೂ ಏನು ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಇವರಿಗೆ ತುಂಬ ಸ್ಪೆಷಲ್. ನೀವು ಇವರ ಪ್ರಿಯಾರಿಟಿ. ಈ ಫೀಲಿಂಗ್ಸ್ ಬೇರೆ ಯಾರಿಗಾಗಿಯೂ ಇಲ್ಲ. ಇವರ ನಿಮ್ಮ ಜೊತೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಹೊಂದಿದ್ದಾರೆ ಅನ್ನೋ ಎನರ್ಜಿ ಇದೆ. ಈ ಪರ್ಸನ್ ಈಗ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಯೋಚನೆ ಮಾಡಿ ಪ್ರತಿದಿನ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೋಚನೆ ಮಾಡ್ತಾಲೇ ಇದ್ದಾರೆ. ಈಗ ಅವರಿಗೆ ಮೆಂಟಲ್ ಪೀಸ್ ಬೇಕಾಗಿದೆ. ನಿಮ್ಮಿಂದ ದೂರ ಆದಮೇಲೆ ಒಂದು ಪೀಸ್ಫುಲ್ ಸ್ಲೀಪ್ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಅಂದರೆ ಮೊದಲ ದಿನಗಳು ಅವರು ಅಂದ್ಕೊಳ್ತಾ ಇರ್ಬೋದು ಎಲ್ಲ ಸರಿಯಾಗುತ್ತೆ, ಎಲ್ಲ ಸರಿಯಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿರ್ಬೋದು. ಬಟ್ ಯಾವುದೂ ಕೂಡ ಅವರು ಅಂದ್ಕೊಂಡ ರೀತಿ ಆಗಲಿಲ್ಲ. ನಿಮ್ಮ ಬಗ್ಗೆ ಇವರೊಳಗೆ ತುಂಬ ಎಮೋಷನ್ ಇದೆ, ಲವ್ ಇದೆ, ಆ್ಯಂಗರ್ ಇದೆ, ಪ್ಯಾಷನ್ ಇದೆ, ಅಟ್ಯಾಚ್ಮೆಂಟ್ ಇದೆ, ಒಬ್ಸೆಷನ್ ಇದೆ, ಪೊಸೆಸಿವ್ ಫೀಲಿಂಗ್ ಇದೆ. ಹೀಗೆ ತುಂಬ ಮಿಕ್ಸ್ಡ್ ಎಮೋಷನ್ಸ್ ಒಂದೇ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ಡಿಲೇ ಎನರ್ಜಿ. ಈ ಪರ್ಸನ್ ಯಾವಾಗಲೂ ವಿಷಯಗಳನ್ನು ಮುಂದೂಡ್ತಲೇ ಬಂದಿದ್ದಾರೆ. ಪ್ರತಿ ಸಲ ಆಮೇಲೆ ನೋಡೋಣ ಅನ್ನೋ ರೀತಿ ಡಿಲೇ ಮಾಡ್ತಾಯಿದ್ರು. ಬಟ್ ಈಗ ಅವರಿಗೆ ಹಿಡನ್ ಫೀಲಿಂಗ್ಸ್ ಎನರ್ಜಿ. ಅವರು ನಿಮ್ಮ ಜೊತೆ ಮೈಂಡ್ ಗೇಮ್ಸ್ ಆಡಿದರೆ ಅದಕ್ಕಾಗಿ ಸಾರಿ ಅಂತ ಹೇಳಬೇಕು ಅನ್ನೋ ಆಸೆ ಇರೋದು. ಸೊ ಅವರ ಫೀಲಿಂಗ್ಸನ್ನು ಮರೆಮಾಚ್ತಾ ಇದ್ದಾರೆ. ನಿಮಗೆ ಕೋಲ್ಡ್ ಬಿಹೇವಿಯರ್ ತೋರಿಸ್ತಾ ಇದ್ದಾರೆ. ಅದರ ಹಿಂದೆ ಕಾರಣ ಇದೆ. ಅವರ ವೀಕ್ನೆಸ್, ಅವರ ಕಣ್ಣೀರು, ಅವರ ಪೇನ್ ನಿಮಗೆ ಕಾಣಬಾರ್ದು ಅನ್ನೋ ಪ್ರಯತ್ನ. ಇನ್ಸೆಕ್ಯೂರಿಟಿ ಎನರ್ಜಿ. ನಿಮ್ಮ ಲುಕ್ಸ್ ನೋಡಿದಾಗ ಇವರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ನೀವು ತುಂಬ ಅಟ್ರಾಕ್ಟಿವ್ ಆಗಿರ್ಬೋದು. ನಿಮ್ಮ ಹತ್ರ ತುಂಬ ಆಪ್ಷನ್ಸ್ ಇದೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅದಕ್ಕಾಗಿ ಅವರು ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ನೀವು ತುಂಬ ಪೀಸನ್ನು ಕೊಟ್ಟಿದ್ರಿ, ತುಂಬ ಹ್ಯಾಪಿನೆಸ್ಸನ್ನು, ಸಂತೋಷವನ್ನು ಕೊಟ್ಟಿದ್ರಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾರೊಂದಿಗಾದರೂ ತುಂಬ ಅಟ್ಯಾಚ್ಡ್ ಆಗೋದಕ್ಕೆ ಭಯ. ಅವರ ಫೀಲಿಂಗ್ಸನ್ನು ಓಪನ್ ಆಗಿ ಹೇಳೋದಕ್ಕೆ ಭಯ. ಬಟ್ ನಿಮ್ಮ ಮೇಲೆ ಇರುವ ಫೀಲಿಂಗ್ಸ್ ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ರಿಯಾಲಿಟಿ ಎನರ್ಜಿ. ಈ ಪರ್ಸನ್ ನಿಮ್ಮ ಲುಕ್ಸ್, ನಿಮ್ಮ ಎನರ್ಜಿ, ನಿಮ್ಮ ಔರಾ ಇಲ್ಲಿ ಎಲ್ಲದರ ಕಡೆ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ. ಈಗ ರಿಯಾಲಿಟಿ ಅವರಿಗೆ ಅರ್ಥ ಆಗ್ತಾ ಇದೆ. ಯಾರೋ ಒಬ್ಬರು ಇವರನ್ನು ಕಂಟ್ರೋಲ್ ಮಾಡೋದಕ್ಕೆ, ಯಾವುದೋ ಒಂದು ಸಿಚುವೇಶನ್ ಇವರನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಆ ಸಿಚುವೇಶನ್ ರಿಯಲ್ ಫೇಸ್ ಈಗ ಅವರಿಗೆ ಕಾಣ್ತಾ ಇದೆ. ರಿಗ್ರೆಟ್ ಎನರ್ಜಿ. ಅವರ ಪೇಯ್ನ್ ನಿಮಗೆ ಹೇಳಬೇಕು. ನಿಮ್ಮಿಂದ ದೂರ ಇದ್ದು ಎಷ್ಟು ಸಫರಿಂಗ್ ಅನುಭವಿಸ್ತಾ ಇದ್ರು ಅದನ್ನು ನಿಮಗೆ ಹೇಳಬೇಕು ಅನ್ನೋ ಆಸೆ ಇದೆ. ನಿಮ್ಮ ಡೌಟ್ಸನ್ನು ಆಗಲೇ ಕ್ಲಿಯರ್ ಮಾಡಬೇಕಿತ್ತು. ಈ ಸಿಚುವೇಶನ್ ಇಷ್ಟು ದೊಡ್ಡದಾಗೋದಕ್ಕೆ ಬಿಡಬಾರ್ದಿತ್ತು ಅಂತ ರಿಗ್ರೆಟ್ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮಿಬ್ಬರ ನಡುವೆ ಏನೇ ಡಿಸ್ಟೆನ್ಸ್ ಇದ್ದರೂ ಅದು ಆದಷ್ಟು ಬೇಗ ಮುಗಿದು ಹೋಗಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನೀವು ಕೂಡ ಯೂನಿವರ್ಸ್ ಮೇಲೆ ಬಿಲೀವ್ ಇಡಿ. ಪಾಸಿಟಿವ್ ಎನರ್ಜಿಯನ್ನು ಫೀಲ್ ಮಾಡಿ. ನೀವು ಬಿಲೀವ್ ಮಾಡದೇ ಇದ್ದರೆ ಅದನ್ನು ನಿಮ್ಮ ಲೈಫ್ಗೆ ಹೇಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಪಾಸಿಟಿವ್ ಎನರ್ಜಿಯನ್ನು ಫೀಲ್ ಮಾಡಿ. ಯೂನಿವರ್ಸ್ ಗೈಡೆನ್ಸ್ ಮೇಲೆ ಟ್ರಸ್ಟ್ ಇಡಿ. ನಿಮ್ಮ ಲೈಫ್ನಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳಿ. ಸೊ ಇದು ಇವತ್ತಿನ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.